ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ವರ್ಷದ ಬಂದು NMMS ಎಕ್ಸಾಮ್ ಅಂತ ನಾಳೆ ಅಂದರೆ ದಿನಾಂಕ 1/2/2026 ನಡೀಲಿಕ್ಕಿದ್ದು, ಈ ಒಂದು ಪರೀಕ್ಷೆಗಾಗಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ಸ್ಗಳನ್ನು ಈಗ ನಿಮಗೆ ಈ ಒಂದು ವಿಡಿಯೋದಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗಿಷ್ಟದ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಶುರು ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಈ ಥರ ಇದೆ. ಇದರೊಳಗೆ ನೋಡಿ ಆಪ್ಷನ್ಸ್ಗಳನ್ನು ನೋಡಿದಾಗ ನೋಡಿ ಇಲ್ಲಿದೆ ನೋಡಿ. ಆಪ್ಷನ್ ಎ ಬಂದುಬಿಟ್ಟು ನೋಡಿ 144 ಅಂತ ಇದೆ, ಬಿ 134, 124, 114. ಈ ಕಡೆ ಪ್ರಶ್ನೆಯನ್ನು ನೋಡಿ, ಇಲ್ಲಿ 26 ಅಂತ ಇದೆ, ಹೌದಾ? ಇದರೊಳಗೆ 26 ಅಂತ ಇದೆ. ಸೊ ಇಲ್ಲಿ 62 ಅಂತ ಇದೆ. ಇಲ್ಲಿ ಎಷ್ಟು ಸಂಖ್ಯೆ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಈ ಥರ ಒಂದು ಲೆಕ್ಕನ ಕೇಳಿದಾಗ ನಾವು ಯಾವ ಥರ ಬಿಡಿಸ್ಬೇಕು ಅಂತಂತೇಳಿ ಈಗ ನೋಡ್ತಾ ಹೋಗೋಣ. ನೋಡಿ, ಇದನ್ನು ಆದಷ್ಟು ಬೇಗ ನಾನು ಉತ್ತರ ಹೇಳೋಕ್ಕಿಂತ ಮೊದಲು ನೀವು ಕಮೆಂಟನ್ನು ಮಾಡಿ ತಿಳಿಸಿ ನೋಡೋಣ ವಿದ್ಯಾರ್ಥಿಗಳೇ. ಓಕೆ, ನಿಮ್ಮ ಕಮೆಂಟ್ಗಾಗಿ ನಾನು ನೋಡ್ತೀನಿ. ಹಾಗಾದರೆ ಈಗ ನಾನು ನೋಡ್ತಾ ಹೋಗೋಣ. ಈಗ ಲೆಕ್ಕನ ಬಿಡಿಸಿ ತೋರಿಸ್ತೇನೆ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ನೋಡೋಣ. ಇಲ್ಲಿ ನೋಡಿ, ಜಸ್ಟ್ ಏನಿಲ್ಲ, ಇದನ್ನು ನೋಡಿ ಸಿಂಪಲ್ಲಾಗಿ ನೋಡಿ ಏನು ಮಾಡಿದ್ದಾರೆ ಫಸ್ಟ್ ಅಂತ ತಂದಾಗ ಇಲ್ಲಿ ನಮಗೇನಂತಂದ್ರೆ ಇಲ್ಲಿ 26 ಹೇಗೆ ಬಂತು ಅಂತ ಗೊತ್ತಾಗಬೇಕು, ಹೌದಾ? ನಮ್ಗೆ ಗೊತ್ತಾಗೋದು ಅದು ಅಂದರೆ ಅಲ್ಲಿ ಯಾವ ಥರ ಬಂತು ಅಂತ ನಾವು ನೋಡಿದಾಗ ಇಲ್ಲಿ ನಮಗೆ ನೆಕ್ಸ್ಟ್ ಎಲ್ಲ ಗೊತ್ತಾಗುತ್ತೆ. ಓಕೆನಾ? ಹಾಗಾದರೆ 26 ಹೇಗೆ ಬಂತು ಅಂತ ನೋಡಿದಾಗ ನೋಡಿ ಏನು ಮಾಡಿದ್ದಾರೆ ಅಂತ ನೋಡುವ. ಏನು ಮಾಡಿದಾಗ 26 ಬಂತು ಅಂತ ನೋಡುವ. ನೆಕ್ಸ್ಟ್ ನೋಡಿ 4, 5 ನೋಡಿ 4, 5 4 × 5 ಅಂದರೆ 4 × 5 ಎಷ್ಟು? 5 × 4 = 20, ಹೌದಾ? ನೆಕ್ಸ್ಟ್ ಇನ್ನೊಂದು ಹಂತನ ಮಾಡಿದ್ದಾರೆ ನೋಡಿ. 3ಕ್ಕೆ 2 ಕೂಡಿಸಿದ್ದಾರೆ. 3 × 6 3 × 6 3 2 6 3 3 2 2 3 2 6 ಎಷ್ಟಾಯಿತು ಟೋಟಲ್ ಹೇಳಿ? ಇಲ್ಲಿ ಎಷ್ಟು ಬಂತು ಹೇಳಿ ಟೋಟಲು? ಇದನ್ನು 2 ಕೂಡಿಸಿದಾಗ ನಮಗೆ 26 ಸಿಕ್ತು, ಹೌದಾ? 26 ಸಿಕ್ತು, ಹೌದಾ? ಇಲ್ಲಿ ಟೋಟಲ್ ಎಷ್ಟು ಬಂತು ಹೇಳಿ? ಇಲ್ಲಿ 26 ಬಂತು. 26 ನೋಡಿ, ಇಲ್ಲಿ ಟೋಟಲ್ 26 ಅಂತ ಆಗ್ತದೆ. ಯಾಕಂದರೆ 20ಕ್ಕೆ 6 ಕೂಡಿಸಿದಾಗ 26, ಹೌದಾ? ಇಲ್ಲಿ 26 ಬಂತು. ಹಾಗಿದ್ರೆ ಒಂದನೇ ವಿಧಾನ ಗೊತ್ತಾಯ್ತು ನಿಮಗೆ ಏನು ಮಾಡಬೇಕು ಅಂತೇಳಿ ನೋಡಿ. 5 4 20 ಅಂತ ಮಾಡಿದ್ದಾರೆ. ಈಗಲೇ ಹೇಳಿದ್ನಲ್ಲ, 5 4 20, ಹಾಗೆ 3 2 6 20 ಮತ್ತು 6 ಕೂಡಿಸಿದಾಗ ಎಷ್ಟಾಯಿತು? 26 ಬಂತು. ಓಕೆನಾ? ಹಾಗಾದರೆ ಇಲ್ಲೂ ಸಹ ಅದೇ ಥರ ಮಾಡಿದ್ದಾರೆ ಅಂತ ನೋಡೋಣ. ಎಷ್ಟು ಮಾಡಬೇಕು? 6 × 7 ಏನು? ನೆಕ್ಸ್ಟ್ ನೋಡಿ 6 7 42, ಹೌದಾ? ನೆಕ್ಸ್ಟ್ ನೋಡಿ 42 ಬಂತು. ಓಕೆ, ನೆಕ್ಸ್ಟ್ ನೋಡಿದಾಗ 42 ಬಂತು. ಓಕೆ, ನೆಕ್ಸ್ಟ್ ಇದೇ ಥರ ಮಾಡಿದಾಗ ಮುಂದೆ ನೋಡಿ 5 × 4 ಮಾಡಬೇಕು. 5 × 4 5 4 20 ಬಂತು, ಹೌದಾ? 5 4 20. ಸೊ ಇಲ್ಲಿ 20 ಅಂತಂತಂದ್ರೆ ಇಲ್ಲಿ ಎಷ್ಟು ಬಂತು ಹೇಳಿ? ಹಿಂಗೆ ಕೂಡಿಸಿದಾಗ ಇಲ್ಲಿ 2 ಇಲ್ಲಿ 42ಕ್ಕೆ 20 ಕೂಡಿಸಿದಾಗ ಎಷ್ಟು ಬಂತು? ಇಲ್ಲಿ 2 ಬಂತು. ಓಕೆನಾ? ಸರಿ, ಇಲ್ಲಿ 2 ಬಂತು. ಇಲ್ಲಿ ಓಕೆ, ಇಲ್ಲಿ 2 ಬಂತು. ಓಕೆ, 4 2 6 62 ಬಂತು. ಇಲ್ಲಿ 62 ಬರ್ತಾಯಿದೆ, ಹೌದಾ? ಹಾಗಾದರೆ ಈಗ ನಿಮ್ಗೆ ಗೊತ್ತಾಯಿತು ಅನ್ಕೋತೀನಿ. ಈಗ ಆನ್ಸರ್ನ ಕಮೆಂಟ್ ಮಾಡಿ ನೋಡೋಣ. ನಿಮಗೆ ಒಂದು 5 ಸೆಕೆಂಡ್ ನಾನು ಆನ್ಸರ್ನ ಹೇಳೋದಿಲ್ಲ, ನೀವು ಉತ್ತರನ ಕಳಿಸಿ ನೋಡೋಣ. ನೋಡಿ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ. ಈ ವಿಧಾನವನ್ನು ನಾನು ಏನು ಫಸ್ಟ್ ಇದೆರಡು ವಿಧಾನ ಮಾಡಿದ್ನಲ್ಲ, ಅದೇ ವಿಧಾನನ ಅಪ್ಲೈ ಮಾಡಿ, ಆವಾಗ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೋಡೋಣ. 8 × 9 ಮಾಡಬೇಕು, ಹೌದಾ? 8 × 9 9 8 9 72, ಹೌದಾ? ನೆಕ್ಸ್ಟ್ ನೋಡಿ 8 9 72 ಮಾಡಿದಾಗ 7 × 6 ಮಾಡಬೇಕು. 7 × 6 ಮಾಡಿ. 7 × 6 7 × 6 7 × 6 ಎಷ್ಟು? 42, ಹೌದಾ? 42 ಅಂತ ತಂದಾಗ ಇದನ್ನು ಕೂಡಿಸಿದಾಗ ಎಷ್ಟು ಬಂತು ನೋಡಿ. ಸಿಂಪಲಾಗಿ ಆನ್ಸರ್ ಸಿಕ್ಕಿಬಿಡುತ್ತೆ. ಇಲ್ಲಿ 42 4, 7 4 ಎಷ್ಟು? 11 114 ಬಂತು. ಎಲ್ಲಿದೆ 114? ಆಪ್ಷನ್ ಡಿ ಇದರೊಳಗೆ ಇದೆ. ಹಾಗಾಗಿ ಇಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳಿದಾಗ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಒಂದನೇ ಲೆಕ್ಕ ಗೊತ್ತಾಯ್ತು ಅನ್ಕೋತೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಒಂದು ಲೆಕ್ಕ ನೋಡಿ. ಎಸ್, ಇಲ್ಲಿ ನೋಡಿ ಇದನ್ನು ಸೇಮ್ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಸರಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ 3 ತ್ರಿಭುಜಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ತ್ರಿಭುಜದಲ್ಲಿ ಎಷ್ಟು ಬಂದಿದೆ ಅಂತ ನೋಡಿದಾಗ
169. ಇಲ್ಲಿ 196. ಇಲ್ಲಿ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ನಾನು ಆಗಲೇ ಹೇಳಿದಾಗೆ ನಿಮಗೆ ಇದಕ್ಕೆ ಆನ್ಸರ್ ಬೇಕು ಅಂತಂದರೆ ಇಲ್ಲಿ ಈ 169 ಹೇಗೆ ಬಂತು ಅಂತ ನಿಮ್ಗೆ ಗೊತ್ತಾಗಬೇಕು. ಹೌದಾ? ಓಕೆ, ಮಾಡಿ ನೋಡೋಣ. ಆಪ್ಷನ್ ಎ ಬಂದುಬಿಟ್ಟು ನೋಡಿ 125, 155, 175, 225 ಅಂತ ಇದೆ. ಇಲ್ಲಿ ಯಾವ್ದು ಆಗ್ಬೋದು ನೋಡಿ, ಆನ್ಸರ್ನ ಕೊಡಿ ನೋಡೋಣ. ಇಲ್ಲಿ ಯಾವ ವಿಧಾನ ಮಾಡಿದ್ದಾರೆ ನೋಡಿ, ಏನಿಲ್ಲ ನೋಡಿ. ನೋಡಿ ಇದನ್ನು ನಾನು ಈಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನೋಟ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಜಸ್ಟ್ ಏನಿಲ್ಲ ನೋಡಿ, 10ಕ್ಕೆ 6 ಕೂಡಿಸ್ಬೇಕು. ಹೌದಾ? 10ಕ್ಕೆ 6 ಕೂಡಿಸ್ತೀನಿ. 10 + 6 ಎಷ್ಟು? 16 ಬಂತು. 16ಕ್ಕೆ -3 ಅಂತ ಮಾಡ್ತೀನಿ ನೋಡಿ. 16ರಲ್ಲಿ 3 ತೆಗೆದ್ರೆಷ್ಟು? ಇಲ್ಲೆಷ್ಟು ಬಂತು ಹೇಳಿ? 13 ಬರ್ತದೆ. ಹೌದಾ? ಸೊ 13 ಬರ್ತದೆ. ಇಲ್ಲೆಷ್ಟು ಬರುತ್ತೆ? 13. 13 ಹೇಗೆ ಬಂತು ಹೇಳಿ ನೋಡೋಣ. 10 + 6ಕ್ಕೆ 10 6 16 ಆಯಿತು. 16ರಲ್ಲಿ 3 ತೆಗಿಬೇಕು. ಇದು ಮೇಲ್ಗಡೆ ಇರೋದನ್ನು ಮೈನಸ್ ಮಾಡಬೇಕು ವಿದ್ಯಾರ್ಥಿಗಳೇ, ಆವಾಗ 13 ಬಂತು. ಹಾಗಿದ್ರೆ 13ರ ವೈನಳಿ ವರ್ಗ ಸಂಖ್ಯೆ ಎಷ್ಟು? 169. 13ರ ವರ್ಗ ಸಂಖ್ಯೆ ನೋಡಿ, ಮಾಡಿ ತೋರಿಸ್ತೀನಿ. 13ರ ವರ್ಗ ಸಂಖ್ಯೆ 13 × 13. 13 × 13 ಎಷ್ಟು ಹೇಳಿ? 13 × 13 169. 169 ಬಂತು. ಹೌದಾ? ಇದೇ ವಿಧಾನವನ್ನು ಸೆಕೆಂಡ್ರೊಳಗೂ ಮಾಡಿದ್ದಾರೆ ಅಂತ ನೋಡೋಣ. ಹೇಗೆ ಮಾಡಬೇಕು ಇದನ್ನು? ಆಗಲೇ ಹೇಳಿದಾಗೆ ಎಷ್ಟು? 11ಕ್ಕೆ 7ಕ್ಕೆ 11 ಕೂಡಿಸ್ಬೇಕು. 7 + 11 ಮೈನಸ್ ಎಷ್ಟು ಮಾಡಬೇಕು ಹೇಳಿ? ಮೇಲ್ಗಡೆ ಇರೋದನ್ನು ಮೈನಸ್ ಮಾಡಬೇಕು. ಎಷ್ಟು? ಇದನ್ನು ಮೈನಸ್ ಮಾಡಿ. -4 ಎಷ್ಟಾಯ್ತು ಹೇಳಿ? 7 18. 18ರಲ್ಲಿ 4 ತೆಗೆದ್ರೆ ಎಷ್ಟು? 18ರಲ್ಲಿ 4 ತೆಗೆದ್ರೆ 14. ಎಷ್ಟು ಬಂತು ಇಲ್ಲಿ ಆನ್ಸರು? 14 ಬಂತು. ಹೌದಾ? ಇಲ್ಲಿ 14 ಬಂತು. 14ರ ವರ್ಗ 14 × 14 ಮಾಡಿದಾಗ ಎಷ್ಟು ಬಂತು? 196 ಬರ್ತದೆ. ಹೌದಾ? ಅದೇ ಥರನೇ ನೋಡಿ, ಇಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ನೋಡೋಣ. ಇದೇ ವಿಧಾನ ಇಲ್ಲಿ ಮಾಡಿ ನೋಡೋಣ. ಓಕೆ, ನಿಮ್ಮ ಉತ್ತರಕ್ಕಾಗಿ ನಾನು ವೆಯ್ಟ್ ಮಾಡ್ತೀನಿ. ಬೇಗ ಉತ್ತರ ಕೊಡಿ. ಓಕೆ, ನೋಡಿ ಇಲ್ಲಿ ಯಾವ್ದು ಬರುತ್ತೆ. ಇದು 2 ವಿಧಾನ ನೋಡಿಕೊಂಡಾಗ ನಿಮಗೆ ಈಸಿಯಾಗಿ ನೀವು ಇದು 3ನೇ ಒಂದು 10, 8, 3 ಅಂದರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿ ಯಾವೊಂದು ಸಂಖ್ಯೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ವಿದ್ಯಾರ್ಥಿಗಳು, ನಿಮ್ಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ನೋಡಿ ಇಲ್ಲಿ ಯಾವುದಾಗತ್ತೆ ನೋಡಿ, ಸಿಂಪಲ್ ಆಗಿದೆ ನೋಡಿ ಇದಕ್ಕೆ. ಓಕೆ, ನೋಡೋಣ. ನಾನು ಆಗಲೇ ಹೇಳಿದಾಗೆ ವಿಧಾನ ಅನುಸರಿಸೋಣ. 10 + ಎಷ್ಟು ಮಾಡಬೇಕು ಹೇಳಿ? 10ಕ್ಕೆ 13 ಕೂಡಿಸಿ. ಎಷ್ಟು ಬಂತು? 23 ಬಂತು. ಹೌದಾ? ಬಂದಂಥ ಉತ್ತರಕ್ಕೆ ಎಷ್ಟನ್ನು ಮೈನಸ್ ಮಾಡಬೇಕು? ಮೇಲ್ಗಡೆ ಇರೋದೆಷ್ಟು ಹೇಳಿ? 8. 8 ಮೈನಸ್ ಮಾಡಿ. ಹೌದಾ? 8 ಮೈನಸ್ ಮಾಡಿದಾಗ ಎಷ್ಟಾಗ್ತದೆ ನೋಡಿ. ಇದರೊಳಗೆ 8 ಮೈನಸ್ ಮಾಡಿದಾಗ 13 ಬಂತು. ಹೌದಾ? ಸರಿ. ಹಾಂ, ಓಕೆ. ಇಲ್ಲಿ 10, 7ಕ್ಕೆ 10 ಕೂಡಿಸಿದಾಗ ಇಲ್ಲಿ ಇಲ್ಲಿ 18 ಅಂತ ಆಗಬೇಕು. ಓಕೆನಾ? ಜಸ್ಟ್ ಒಂದು ನಿಮಿಷ. ಇಲ್ಲಿ 13, ಒಂದು ನಿಮಿಷ. 13 + 10 ಎಷ್ಟು? 23. ಸರಿ ಇದೆ. 23 ಬಂತು ಅಲ್ವಾ? ಈ 23ಕ್ಕೆ ಏನು ಮಾಡಬೇಕು ಅಂತಂದು ಕೇಳಿದಾಗ, ಈ 23ಕ್ಕೆ ನಾವು ಮೈನಸ್ ಎಷ್ಟು ಮಾಡಬೇಕು? 8 ಮೈನಸ್ ಮಾಡಬೇಕು. 8 ಮೈನಸ್ ಮಾಡಿದಾಗ ಎಷ್ಟು ಬಂತು ಹೇಳಿ? 23ರಲ್ಲಿ 8 ತೆಗೆದ್ರೆ 16. ಓಕೆ, ನೋಡಿ. ಬೇಗ ಉತ್ತರ ಕೊಡಿ ನೋಡೋಣ. ನಿಮ್ಮ ಉತ್ತರಕ್ಕಾಗಿ ವೇಟ್ ಮಾಡ್ತೀನಿ. ಎಸ್, ಓಕೆ. ಉತ್ತರ ಕೊಡಿ ನೋಡೋಣ. ಎಸ್, ಬೇಗ ಉತ್ತರ ಕೊಡಿ. ನೋಡಿ, ಇಲ್ಲಿ ಇದೇ ವಿಧಾನವನ್ನು ಇಲ್ಲಿ ಅನುಸರಿಸಬೇಕು. ಇಲ್ಲಿ ವಿಧಾನ ಇದನ್ನು ಮಾಡಿದಾಗ ಇಲ್ಲಿ ಯಾವುದಾಗತ್ತೆ? ಎಸ್, ಓಕೆ. 23ರಲ್ಲಿ 8 ತೆಗೆದಾಗ ಎಷ್ಟು ಹೇಳಿ? 15 ಬರುತ್ತೆ. ಇಲ್ಲಿ 15. 23ರಲ್ಲಿ 8 ತೆಗಿರಿ. ಹೌದಾ? ಈಗಲೇ ಹೇಳಿದಾಗೆ 23 ಮೈನಸ್ 8 ಮಾಡಿ. 13ರಲ್ಲಿ 8 ಅಂದ್ರೆ ಟೋಟಲ್ ಎಷ್ಟು ಬರುತ್ತಲ್ಲ? 15 ಬರುತ್ತೆ. ಹೌದಾ?
15ರ ವರ್ಗನ ಮಾಡಬೇಕು. ಹೌದಾ, 15ರ ವರ್ಗ ಎಷ್ಟು? 15 ಇಂಟು 15 ಎಷ್ಟು ಬಂತು? 125 ಬಂತು. ಹೌದಾ, 125. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಮಾರ್ಕ್ ಇರುವಲ್ಲಿ ಯಾವ ಒಂದು ಸಂಖ್ಯೆ ಬರಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಜಸ್ಟ್ ಇಲ್ಲೊಂದು ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಯಾವ ಚಿಹ್ನೆ ಬರಬೇಕು? 8 5 27, 15 11 64 ಡ್ಯಾಶ್ 18 125 ಅಂತ ಇದೆ ನೋಡಿ. ಇಲ್ಲಿ ಯಾವುದು ಬರಬೇಕು ಅಂತ ನೋಡಿ. ಜಸ್ಟ್ ಆಗಲೇ ಹೇಳಿದಾಗ ನಾನು 27 ಹೇಗೆ ಬಂತು ಅಂತ ನೋಡಬೇಕು. ಹೌದಾ, ಜಸ್ಟ್ ನೋಡೋಣ ಏನು ಮಾಡಿದ್ದಾರೆ ಅಂತೇಳಿ. 8ರಲ್ಲಿ 3 ತೆಗೆದಿದ್ದಾರೆ. 8ರಲ್ಲಿ 5 ತೆಗೆದಿದ್ದಾರೆ. 8 ಮೈನಸ್ 5 ಎಷ್ಟು ಬಂತು? 8ರಲ್ಲಿ 5 ಹೋದರೆ ಎಷ್ಟು ಅಂತ ಕೇಳಿದಾಗ 3 ಬಂತು. ಈಗ 3 ಘನ ಮಾಡಿದ್ದಾರೆ. 3 ಘನ ಮಾಡಿದ್ದಾರೆ, ವರ್ಗ ಅಲ್ಲ, ಘನ ಮಾಡಿದ್ದಾರೆ. 3 ಘನ ಮಾಡಿದ್ದಾರೆ ನೋಡಿ. 3 ಘನ ಮಾಡಿ ನೋಡಿ. 8ರಲ್ಲಿ 5 ತೆಗೆದಾಗ 3 ಬಂತು. 3 ಘನ ಮಾಡಿ. 3 ಇಂಟು 3 ಇಂಟು 3, 3 3 9, 9 3 27. ಹೌದಾ, 27 ಬರ್ತಾಯಿದೆ. 27 ಹೇಗೆ ಬಂತು ಅಂತ ಗೊತ್ತಾಯಿತು. ಹಾಗೆಯೇ ನೆಕ್ಸ್ಟ್ ಇದನ್ನು ನೋಡಿ ಸರ್, ಏನು ಮಾಡಬೇಕು? ಇದನ್ನು 15 ಮತ್ತು 11 ಮಾಡಿ. 15ರಲ್ಲಿ 11 ತೆಗೆದಾಗ ಎಷ್ಟು? 15 ಮೈನಸ್ 11 ಇಲ್ಲಿದೆ ನೋಡಿ. 15 ಮೈನಸ್ 11 ಎಷ್ಟು ಬಂತು? 4 ಬಂತು. ಇನ್ನು 4 ಏನು ಮಾಡಬೇಕು ಅಂತ ಕೇಳಿದಾಗ 4 ಘನ ಮಾಡಬೇಕು. 4 4 16, 4 ಘನ ಮಾಡಿದಾಗ 4 ಇಂಟು 4 ಇಂಟು 4, 4 4 16, 16 4 64. ಸೊ 64 ಸರಿಯಾದ ಉತ್ತರ, 64. ನೆಕ್ಸ್ಟ್ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ ಅಂತಂದಾಗ 125 ಕೊಟ್ಟಿದ್ದಾರೆ. ಹೌದಾ, 125 ಮತ್ತು 18 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಅಂಕಿ ಅಂಶನ ಕೊಟ್ಟಿಲ್ಲ ಅವರು. ಅದನ್ನು ಯಾವ ಥರ ಒಂದು ಫೈಂಡ್ ಔಟ್ ಮಾಡಬೇಕು ಅಂತಂದಾಗ ನೆಕ್ಸ್ಟ್ ನೋಡಿ, 18ರಲ್ಲಿ ಇಲ್ಲಿ 5ರ ಘನ ಅಂತ ಎಷ್ಟು ಹೇಳಿ? 5ರ ಘನ ಎಷ್ಟಾಗಬೇಕು? 125 ಆಗಬೇಕು. 5 ಇಂಟು 5 ಇಂಟು 5, 5ರ ಘನ ಎಷ್ಟು ಹೇಳಿ? 125. ಸೊ 125 ಬರಬೇಕು. ಇಲ್ಲಿ 5 ಬರಬೇಕು. ಹಾಗಾದರೆ 18ರಲ್ಲಿ ಎಷ್ಟು ತೆಗಿಬೇಕು? ಎಷ್ಟು ತೆಗೆದಾಗ 5 ಬರುತ್ತೆ? 18ರಲ್ಲಿ 18 ಮೈನಸ್ 13 ತೆಗೆದಾಗ ಎಷ್ಟು ಬಂತು? 5 ಬಂತು. ಹಾಗಾದರೆ ಇಲ್ಲಿ ಎಷ್ಟು ಹಾಕ್ಬೋದು? 13 ಹಾಕ್ಬೋದಲ್ಲ. ಸೊ ಹಾಗಾಗಿ ಗೊತ್ತಾಯಿತು. 18ರಲ್ಲಿ 13 ತೆಗೆದ್ರೆ 5, 5ರ ಘನ ಎಷ್ಟು ಅಂತ ಕೇಳಿದಾಗ 125. ಹಾಗಾದರೆ ಯಾವುದು ಉತ್ತರ ಸರಿ ಆಯಿತು ಸ್ನೇಹಿತರೆ? ವಿದ್ಯಾರ್ಥಿಗಳು ಯಾವುದು ಇದರೊಳಗೆ ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. ವಿದ್ಯಾರ್ಥಿಗಳೇ, ಈ ಥರ ಒಂದು ಲೆಕ್ಕಗಳು ಇನ್ನೂ ಹೆಚ್ಚಿನ ರೀತಿಯಾಗಿ ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆನಾ? ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಒಂದು 3 ಬಾಕ್ಸ್ಗಳಿದ್ದಾವೆ. ಇಲ್ಲಿ ಯಾವ ಚಿಹ್ನೆ ಅಥವಾ ಈ ಚಿಹ್ನೆ ಇದ್ದಲ್ಲಿ ಯಾವ ಒಂದು ಸಂಖ್ಯೆ ಬರಬೇಕು? ಓಕೆ, ಇಲ್ಲಿ ಯಾವ ಸಂಖ್ಯೆ ಬರಬೇಕು? 3 4 5 12 5 13 8 6 ಡ್ಯಾಶ್ ಅಂತ ಇದೆ. ಓಕೆ, ಇಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳಿದಾಗ ನೋಡಿ, ಇದನ್ನು ಯಾವ ಥರ ಮಾಡಬೇಕು ಅಂತ ನೋಡೋಣ. ಜಸ್ಟ್ ನೋಡಿ, ಇಲ್ಲೂ ಹೇಗೆ ಬಂತು ಅಂತ ನೋಡಬೇಕು. 3 4 5 ಇದು ಯಾವ ಥರ ಬಂತು? ಇದು ಯಾವ ಥರವನ್ನು ಮಾಡಿದ್ದಾರೆ ಅಂತ ನೋಡಿದಾಗ ಫಸ್ಟ್ ನೋಡಿ ಏನು ಮಾಡಿದ್ದಾರೆ ಅಂತ ನೋಡಿ. ಇಲ್ಲಿ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಎಷ್ಟು ಬಂತು? ಆಮೇಲೆ 9, ಇಲ್ಲಿ 16. ಓಕೆನಾ? ಇಲ್ಲಿ 16 ಬಂತ. ನೆಕ್ಸ್ಟ್ ನೋಡೋಣ. ಇಲ್ಲಿ 3 ಸ್ಕ್ವೇರ್ ಅಂತ ಮಾಡಿದ್ದಾರೆ. ಇಲ್ಲಿ 3 ಸ್ಕ್ವೇರ್ ಪ್ಲಸ್ ಎಷ್ಟು ನೋಡಿ. ನೆಕ್ಸ್ಟ್ ನೋಡಿ, 4 ಸ್ಕ್ವೇರ್ 3 ವರ್ಗ 4 ವರ್ಗ 3 3 9 ಪ್ಲಸ್ 4 4 16. 9 16 ಎಷ್ಟು? 25. ಎಷ್ಟು ಬಂತು? 2 ಕೂಡಿಸಿದಾಗ 25 ಬಂತು. 25 ನೋಡಿ. ಇದು 3 ವರ್ಗ 4 ವರ್ಗ ಕೂಡಿಸಿದಾಗ ಎಷ್ಟು ಬಂತು? 3 ವರ್ಗ 9, 4 ವರ್ಗ 16. 9 ಮತ್ತು 16 ಕೂಡಿಸಿದಾಗ ಎಷ್ಟು ಬಂತು? 25 ಬಂತು. ಈ 25 ಯಾವುದರ ಒಂದು ವರ್ಗ ಸಂಖ್ಯೆ? 25 ಅನ್ನೋದು ಒಂದು 5ರ ವರ್ಗ ಸಂಖ್ಯೆ. ಹೌದಾ? ಅಥವಾ ನಾನು ವರ್ಗಮೂಲ ಬರೆದಾಗ ವರ್ಗಮೂಲ ಹಾಕಿ 25 ಅಂತ ಬರೀತೀನಿ. ಯಾವುದಕ್ಕೆ? 5. ಹೌದಾ? ಆವಾಗ 5 5 25, 5ರ ವರ್ಗ. ಸೊ ಇದು ಒಂದೇದು ನಮ್ಗೆ ಗೊತ್ತಾಯಿತು, ವರ್ಗನ ಮಾಡ್ಕೊತ ಹೋಗಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋಣ ವಿದ್ಯಾರ್ಥಿಗಳು. ಇಲ್ಲಿ ನೋಡಿ, 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಮಾಡಿದ್ದಾರೆ. 12 ಸ್ಕ್ವೇರ್ ಎಷ್ಟು? 12 12 144. ಹೌದಾ?
ನೆಕ್ಸ್ಟ್ ನೋಡಿ 144 ಬಂತು. ನೆಕ್ಸ್ಟ್ 5 5 25. 20 ಇದನ್ನು 2 ಕೂಡಿಸಿದಾಗ ಎಷ್ಟಾಯ್ತು ಹೇಳಿ? 169 ಆಯಿತು. 169 ಯಾವುದರ ವರ್ಗ ಸಂಖ್ಯೆ ಅಂತ ಕೇಳಿದಾಗ 169 ಸರಿ 115 ಮೈನಸ್ 11 ಆಯಿತಾ? ಓಕೆ, ಇಲ್ಲಿ 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್, 12 ಸ್ಕ್ವೇರ್ ಪ್ಲಸ್ ಎಷ್ಟು? 144 ಪ್ಲಸ್ 25 169. 169 17ರ ಒಂದು ಘನ ಸಂಖ್ಯೆ ಅಲ್ವಾ? ನೆಕ್ಸ್ಟ್ ನೋಡಿದಾಗ ಇಲ್ಲಿ ಯಾವುದಾಗತ್ತೆ ಅಂತ ಕೇಳಿದಾಗ ನೋಡಿ ಲಾಸ್ಟ್ ಒನ್ನಲ್ಲಿ 10 ಸರಿ. ಅದೇ ಥರನೇ 8 ಸ್ಕ್ವೇರ್ ಮಾಡಿ. 8 8 64 ಹೌದಾ? ನೆಕ್ಸ್ಟ್ ನೋಡಿ ಇಲ್ಲಿ 6 36 ಹೌದಾ? 6 36 ಇಲ್ಲಿ 2 ಕೂಡಿಸಿದಾಗ ಎಷ್ಟು ಬಂತು ಹೇಳಿದ್ದು? 2 ಕೂಡಿಸಿದಾಗ 100 ಬಂತು. ಎಷ್ಟು ಬಂತು? 100 ಬಂತು. ಇದ್ರ ವರ್ಗ ಮತ್ತು ನೋಡಿ ಇದು 8ರ ವರ್ಗ ಮತ್ತು 6ರ ವರ್ಗ ಕೂಡಿಸಿದಾಗ ಎಷ್ಟು ಬಂತು? 100 ಬಂತು. 100 ಯಾವುದರ ಒಂದು ಘನಮೂಲ ಅಂತ ಕೇಳಿದಾಗ 10ರ ಒಂದು ವರ್ಗ. 10ರ ಒಂದು ವರ್ಗ. ಸೊ ಹಾಗಾಗಿ ನೋಡಿ ಇದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ನೋಡಿ 8 9 10 18 20 26 43 40 ಡ್ಯಾಶ್. ಓಕೆ ನೋಡಿ 8 9 10 18 20 26 43 40 ಡ್ಯಾಶ್ ಅಂತ ಇದೆ. ಓಕೆ, ಇಲ್ಲಿ ನೋಡಿ ಇಲ್ಲಿ ಯಾವುದಾಗತ್ತೆ ಅಂತ ನೋಡಿದಾಗ 8 ಮತ್ತು 9 8 9 10 ಇದನ್ನು ಕೂಡಿಸಿದ್ದಾರೆ. 8 ಪ್ಲಸ್ 9 ಪ್ಲಸ್ 10 ಎಷ್ಟು ಟೋಟಲ್? ಇದನ್ನೆಲ್ಲ ಕೂಡಿಸಿದಾಗ ಎಷ್ಟು ಬಂತು ಹೇಳಿ? 27 ಬಂತು. ಹೌದಾ? 27 ಬಂತು. 27 ಬಂತು. ಈ 27 ಯಾವುದರ ಒಂದು ವರ್ಗ ಸಂಖ್ಯೆ ಅಂತ ಕೇಳಿದಾಗ 27 ಎಷ್ಟು? 3ರ ಒಂದು ಘನ ಸಂಖ್ಯೆ. ಹೌದಾ? 3 9 9 27. ಹಾಗೆ ಇದನ್ನು ಎರಡನೇ ವಿಧಾನ ನೋಡಿ, ಇಲ್ಲೇನು ಮಾಡಿದ್ದಾರೆ ನೋಡಿ 18 ನೆಕ್ಸ್ಟ್ ಏನು ಮಾಡಿದ್ದಾರೆ? ಪ್ಲಸ್ 20 ಪ್ಲಸ್ ಎಷ್ಟು? 26 ಇದನ್ನು ಕೂಡಿಸಿದ್ದಾರೆ. ಇದನ್ನೆಲ್ಲ ಕೂಡಿಸ್ಕೊಂಡು ಏನು ಮಾಡಿದ್ದಾರೆ ಅಂತ ತಂದಾಗ ಇದೆಷ್ಟು ಬಂತಿಲ್ಲ? ಟೋಟಲ್ ಆಗಿ ಎಲ್ಲ ಕೂಡಿಸಿದಾಗ 64 ಬರುತ್ತೆ. ಬೇಕಾದ್ರೆ ಮಾಡಿ ನೋಡಿ 64 ಬಂತು. ಈ 64 ಯಾವುದರ ಘನ ಅಂತ ಕೇಳಿದಾಗ 4ರ ಘನ. ಈಗ ನೋಡಿ ಫಸ್ಟ್ ಇದರೊಳಗೆ 3ರ ಘನ ಆಯಿತು, 4ರ ಘನ ಆಯಿತು. ನೆಕ್ಸ್ಟ್ ಏನಾಗಬೇಕು ಅಂತ ಕೇಳಿದಾಗ 5ರ ಘನ ಆಗಬೇಕು. ಹೌದಾ? 5ರ ಘನ ನಾವು ರೆಡಿ ಮಾಡಬೇಕು. ಹಾಗಾದ್ರೆ ನೋಡಿ ಇದಕ್ಕೆ ನೀವು ಇದರೊಳಗೆ ಯಾವುದನ್ನು ಕೊಡ್ತೀರಾ ಆನ್ಸರ್ ಅಂತ ನೋಡಿ. ಓಕೆ ನೋಡಿ, ಈ ವಿದ್ಯಾರ್ಥಿಗಳು ನಿಮಗೆ ಗೃಹಪಾಠ ಅಂತ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ನಿಮಗೆ ಆದಷ್ಟು ಬೇಗ ಇದಕ್ಕೂ ಸಹ ಒಂದು ಆನ್ಸರನ್ನು ಕೊಡುವಂಥ ಪ್ರಯತ್ನ ಮಾಡಿ. ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ, ನಾನು ನಿಮಗೆ ಇನ್ನೊಂದ್ಸಲ ತಿಳಿಸ್ಕೊಡ್ತೀನಿ. ಓಕೆನಾ? ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಒಂದು ಸ್ಯಾಟ್, ಮ್ಯಾಟ್ ಹಾಗೆ ನವೋದಯ, ಆದರ್ಶ ವಿದ್ಯಾಲಯ, ಮುರಾರ್ಜಿ ಈ ಥರ ಎಲ್ಲ ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಾಗಿ ಹಾಗೂ ಉಚಿತ ಆನ್ಲೈನ್ ತರಗತಿಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ಧನ್ಯವಾದ.